ಎಲ್ಲರಿಗೂ ನಮಸ್ಕಾರ ರೀ. ಇದು ನೋಡ್ರಿ ನಮ್ಮ ಮನೆ ದೇವರು ಯಾವುದಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ರೀ. ಇದು ರೀ ಆಂಧ್ರ ಪ್ರದೇಶದ ಕರ್ನೂಲ್ ಒಳಗೆ ಬರ್ತೈತೆ ರೀ. ಮತ್ತು ನಾವು ಎಲ್ಲರೂ ಹೆಂಗೆ ಕಾಶಿಗೆ ಹೋಗ್ಬೇಕು ಅನ್ಕೋತೀವಲ್ಲ ರೀ, ಹಂಗೆ ಒಮ್ಮೆರ ನಾವು ಶ್ರೀಶೈಲಕ್ಕೆ ಭೇಟಿ ಕೊಡಬೇಕು ರೀ. ಇದು ಪ್ರಾಚೀನ ಕಾಲದಿಂದಲೂ ಈ ಗುಡಿ ಐತೆ ರೀ. ಮತ್ತು ನಮ್ಮ ಭಾರತ ದೇಶದೊಳಗೆ 2ನೇ ಜ್ಯೋತಿರ್ಲಿಂಗನ ನಾವು ಈ ದೇವಸ್ಥಾನದೊಳಗೆ ನೋಡ್ಬೋದು ರೀ. ಗುಡಿ ಮಾತ್ರ ಅದ್ಭುತವಾಗೈತೆ ರೀ ನೋಡ್ರಿ. ಹಂಗೆ ನಾವು ಮುಂದೆ ಬಂದ್ರೆ ನಮಗೆ ಪಾತಾಳ ಗಂಗೆ ಸಿಗ್ತೈತೆ ರೀ. ಪಾತಾಳ ಗಂಗೆ ಹರಿತಿರ್ತಾಳ್ರಿ. ಮೊದಲು ಏನು ಮಾಡಿದ್ದೀವಿ ರೀ, ಜಳಕ ಮಾಡಿದ್ವಿ ರೀ ಅಲ್ಲೇ ಗಂಗೆ ಒಳಗೆ. ಆಮೇಲೆ ಗಂಗೆ ಪೂಜೆ ಮಾಡಿದ್ದೀವಿ ರೀ. ಇಲ್ಲಿ ಏನು ಗೊತ್ತಲ್ರಿ, ಯಾರು ಜಳಕ ಮಾಡಿ ಪೂಜೆ ಮಾಡ್ತಾರೆ ತಮ್ಮ ಪಾಪನ ಸ್ವಲ್ಪ ಕಡಿಮೆ ಮಾಡ್ಕೋತಾರೆ ಅನ್ನೋದು ಒಂದು ಬಲವಾದ ನಂಬಿಕೆ ಐತ್ರಿ. ನೋಡ್ರಿ ಸುತ್ತಮುತ್ತ ಅಂದ್ರೆ ಭಾರಿ ಐತ್ರಿ. ನೋಡ್ರಿ ಎಷ್ಟು ಮಸ್ತ್ ಐತಿ. ಮಂದಿನೂ ಹಂಗೆ ಇದ್ದರ್ರಿ. ಎಲ್ಲದಕ್ಕೂ ನೋಡ್ರಿ ಒಟ್ಟು ಪಾಳೆ ಅಂದ್ರೆ ಪಾಳೆ ರೀ. ಇದು ನೋಡ್ರಿ ಹೇಮರೆಡ್ಡಿ ಮಲ್ಲಮ್ಮನ ಗುಡಿ ರೀ. ಗುಡಿ ನೋಡ್ರಿ ಹೊರಗೆ ಎಷ್ಟು ಮಸ್ತ್ ಐತಿ. ಇಲ್ಲಿ ಫೋಟೋ ತೆಗಿಯೋದು ಮತ್ತು ವಿಡಿಯೋ ತಕ್ಕೊಳಕ್ಕೆ ಯಾವುದಕ್ಕೂ ಅಲಾವು ಇದ್ದಿದ್ದಿಲ್ಲ ರೀ. ಅದ ನಮಗೆ ಸ್ವಲ್ಪ ಬೇಜಾರಾತ್ರಿ. ನಮಗೆ ಒಳಗಿಂದ ಏನೂ ತೋರ್ಸೋಕೆ ಆಗಲಿಲ್ಲ. ಅಂದ್ರೆ ನಮಗೆ ಮೊಬೈಲ್ ಅಲಾವು ಇದ್ದಿದ್ದಿಲ್ಲ ರೀ. ಹೊರಗೆ ಮೊಬೈಲ್ ಕಸ್ಕೊಂಡ್ಬಿಡ್ತಿದ್ದ ರೀ. ನೋಡ್ರಿ ಹೆಂಗೈತೆ ಗುಡಿ ಮಾತ್ರ ಮಸ್ತ್ ಐತ್ರಿ. ನೋಡ್ರಿ ಒಳಗೆ ಹೊಂಟೀವಿ ರೀ ನಾವೀಗ. ನೋಡ್ರಿ ಹೊಂಟೀವಿ. ಇಲ್ಲಿ ನೋಡ್ರಿ ಕಲ್ಲು ಕಾಣಕತ್ತಾವಲ್ರಿ. ಈ ಕಲ್ಲಿಂದ ನಾವೇನಾರು ಅಲ್ಲಿ ಮನೆ ಕಟ್ಟಿದ್ವಿ ಅಂದ್ರೆ ನಾವು ನಮ್ಮ ಜೀವನದೊಳಗೆ ಮನೆ ಕಟ್ತೀವಿ. ಅದು ಎಷ್ಟೋ ನಿಜಾನೂ ಆಗೈತಂತ್ರಿ. ನಾವು 4 ಕಲ್ಲಿಟ್ಟು ಮನೆ ಕಟ್ಟಿ ಬಂದೀವಿ ರೀ. ನೋಡ್ರಿ ಇದು ಮಲ್ಲಮ್ಮ ರೀ, ಹೇಮರೆಡ್ಡಿ ಮಲ್ಲಮ್ಮ ರೀ. ಇದು ಅವ್ರು ಬೀಸಂದು ಇದು ಅವ್ರು ಪೂಜೆ ಮಾಡ್ತಿದ್ದ ಲಿಂಗು ರೀ. ನೋಡ್ರಿ ಎಷ್ಟು ಮಸ್ತ್ ಐತ್ರಿ. ನೋಡ್ರಿ ಅವ್ರು ತೊಟ್ಟಿಲ್ರಿ ಇದು. ಅವರ ಪೂಜೆಗೆ ಕುಂದ್ರು ಜಾಗ ರೀ ಇದು. ನೋಡ್ರಿ ಅವ್ರು ಕುಟ್ಟುವಂಥ ಕುಟ್ಟನೇ ರೀ ಅದು. ಇದು ರೀ ಮಹಾನಂದಿ ರೀ. ಅಂದ್ರೆ ಶ್ರೀಶೈಲಿಂದ 4 ತಾಸಿನ ದಾರಿ ಆಗತ್ತೆ ರೀ. ಮಹಾನಂದಿ ಅಂತ ಅಂದ್ರೆ ಬಸವಣ್ಣ ಇರೋ ಜಾಗ ರೀ ಇದು. ಹೊರಗೆ ನೋಡ್ರಿ ಎಷ್ಟು ಅದ್ಭುತ ಐತೆ ಗುಡಿ. ಹಂಗೆ ಒಳಗೂ ಅಷ್ಟೇ ಅದ್ಭುತ ಐತ್ರಿ. ಒಳಗೆ ಒಂದು ಹೊಂಡ ಐತ್ರಿ. ಅಲ್ಲೇ ಮುಖ ತೊಗೊಂಡು ಪೂರ ದರ್ಶನ ಮಾಡಿದೀವಿ ರೀ. ನೋಡ್ರಿ ಹೊರಗೆ ಎಷ್ಟು ಮಸ್ತ್ ಐತಿ. ನೋಡ್ರಿ ವ್ಯೂ ಭಾರಿ ಐತ್ರಿ. ಮತ್ತೇನು ಗೊತ್ತಾ, ನಾವು ಉಳ್ಕೊಂಡಿದ್ದು ಎಲ್ಲಿ ಅಂದ್ರೆ ಬಸವೇಶ್ವರ ಸಂಘದ ಒಂದು ಬಿಲ್ಡಿಂಗ್ ಐತ್ರಿ. ಅಲ್ಲಿ ನೋಡ್ರಿ ಹೆಂಗೆ ಕಾಣಿಸುತ್ತೆ, ಮಸ್ತ್ ಐತಲ್ರಿ ಬಿಲ್ಡಿಂಗ್. ಅಲ್ಲಿ ರೂಮು ಮಾತ್ರ ಅಷ್ಟು ಮಸ್ತ್ ಇದ್ದು ರೀ. ಅದೇ ರೂಮ್ ಒಳಗೆ ನಾವು ಉಳ್ಕೊಂಡಿದ್ದೀವಿ. ಅಲ್ಲಿ ಪ್ರಸಾದ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಐತ್ರಿ. ಅಲ್ಲಿ ಪ್ರತಿಯೊಬ್ಬ ಕೆಲಸ ಮಾಡೋರ್ಗೂ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು ರೀ. ಅಷ್ಟೆಲ್ಲ ಮೇಂಟೈನ್ ಮಾಡ್ತಾರೆ ರೀ ಅಲ್ಲಿ ನಮ್ಮ ಸಂಘದವರಿಗೆ ಡ್ಯೂಟಿ ಹಾಕಿರ್ತಾರೆ ರೀ. ನೋಡ್ರಿ ಎಷ್ಟು ಮಸ್ತ್ ಐತಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ